ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಸಗಾಯಪುರದಲ್ಲಿ ಬೆಂಗಳೂರು ಉತ್ತರ ಸಂಸದರಾದ ಕುಮಾರಿ ಶೋಭಾ ಕರಂದ್ಲಾಜೆ ಅವರ ನಿಧಿಯಿಂದ ನೂತನವಾಗಿ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಪುಲಕೇಶಿ ನಗರ ಬಿಜೆಪಿ ಮಂಡಲ ಅಧ್ಯಕ್ಷ ರವಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ಪರಾಜಿತಗೊಂಡಿದ್ದ ಮುರಳಿ, ಪ್ರಧಾನ ಕಾರ್ಯದರ್ಶಿ ಗೋಪಿಕೃಷ್ಣ, ಮಂಡಲ ಉಪಾಧ್ಯಕ್ಷ ತ್ಯಾಗರಾಜನ್ ಮತ್ತಿತರ ಬಿಜೆಪಿ ಮುಖಂಡರು ಸೇರಿದಂತೆ ಹಲವು ಸ್ಥಳೀಯರು ಗುದ್ದಲಿ ಪೂಜೆಯಲ್ಲಿ ಭಾಗವಹಿಸಿದ್ದರು. ಕಾಮಗಾರಿಗೆ ಕೆಲವರಿಂದ ಅಡಚಣೆ ಇದ್ದ ಕಾರಣ ಪೊಲೀಸರು ಸೂಕ್ತ ಬಂದೋಬಸ್ತು ಕೈಗೊಂಡಿದ್ದರು. ವೈಟ್ ಜಾಸ್ತಿ ಇದೆ. நம்பர் அது என்ன அப்புறம் பண்ணிக்கிறாங்க. கிளீனாக கழட்டிட்டு ஃபிட்டிங் ரொம்ப அழிச்சு விட்டுருவாங்க. ನೀರು ಸಮಸ್ಯೆ ಸಿಕ್ಕಾಪಟ್ಟಿತ್ತು. ಬಟ್ ಇವಾಗ ಏನಾಗಿದೆ ಅಂದರೆ ಎಲ್ಲ ಕಡೆನೂ ಇಡೀ ಕ್ಷೇತ್ರದಲ್ಲಿ ಎಲ್ಲ ಕಡೆನೂ ವಾಟರ್ ಪ್ಲ್ಯಾಂಟು, ಆ ಕಾಲದಲ್ಲಿ ಒಳ್ಳೆ ಚರಂಡಿ ಇರಲಿಲ್ಲ. ಪಬ್ಲಿಕ್ ಪ್ಲೇಸಲ್ಲಿ, ಓಪನ್ ಪ್ಲೇಸಲ್ಲಿ ಲೆಟ್ರಿನ್ ಹೋಗ್ತಾ, ಮನೆ ಲೆಟ್ರಿನ್ ಆಗಿದೆ. ಈಗ ಅನುಕೂಲ ಆಗಿದೆ. ಅದೇ ರೀತಿ ಇವಾಗ ನಮ್ಮ ಕೇಂದ್ರ ಸಚಿವರಾದಂಥ ನಮ್ಮ ಶೋಭಾ ಕರಂದ್ಲಾಜೆ ಅವರು ಇವತ್ತು ಇದನ್ನು ಈ ಕ್ಷೇತ್ರಕ್ಕೆ ಹಲವಾರು ಕೋಟಿ ಫಂಡ್ ರಿಲೀಸ್ ಮಾಡಿ ಎಲ್ಲ ವಾರ್ಡಲ್ಲೇ ಅಭಿವೃದ್ಧಿ ಕೆಲಸಗಳು ಮಾಡಬೇಕಂತ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತು ಇದನ್ನು ಪೂಜೆ ಮಾಡಿ ಓಪನ್ ಮಾಡಿದ್ವಿ. ಅಲ್ಲಿ ಪ್ರೆಸೆಂಟ್ ಅಂದರೆ ಹಳೆ ಪುಲಕೇಶಿ ನಗರ ಕ್ಷೇತ್ರದಲ್ಲಿ ವಾರ್ಡಲ್ಲಿ ಇನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಕೂಡಲೇ ಡಿಜಿಟಲ್ನ ಎಲ್ಲ ಮಾಧ್ಯಮಗಳ ಮುಖೇನ ಕೂಡಲೇ ಸಬ್ಸ್ಕ್ರೈಬ್ ಹಾಗೂ ಫಾಲೋ, ಲೈಕ್ ಮಾಡಿ ಬೆಂಬಲಿಸಲು